ಓಂ ಸತ್ಯನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಸಹ ಆಹಾರವನ್ನು ಸೇವನೆ ಮಾಡಲೇಬೇಕು. ಆಹಾರ ಅಂತಕ್ಕಂಥದ್ದು ಈ ದೇಹಕ್ಕೆ ಪ್ರಾಣಶಕ್ತಿಯನ್ನು ಕಾಪಾಡ್ತಕ್ಕಂಥದ್ದಾಗಿರುತ್ತೆ. ಆದರೆ ಈ ಆಹಾರದಲ್ಲಿ ಸಿಹಿ ಆಹಾರ, ಖಾರದ ಆಹಾರ, ಸಿಹಿ ತಿಂಡಿ, ಖಾರದ ತಿಂಡಿ ಅಂತಿದೆ. ಆದರೆ ಎಲ್ಲೋ ಒಂದು ಕಡೆ ಸಿಹಿ ತಿಂಡಿ ಕೆಲವರು ಇಷ್ಟಪಡ್ತಾರೆ, ಖಾರದ ತಿಂಡಿಯನ್ನು ಕೆಲವರು ಇಷ್ಟಪಡ್ತಾರೆ, ಖಾರವನ್ನು ಕೆಲವರು ಇಷ್ಟಪಡ್ತಾರೆ, ಕೆಲವರು ಸಿಹಿಯನ್ನು ಇಷ್ಟಪಡ್ತಾರೆ. ಆದರೆ ಇಲ್ಲಿ ನಾವು ಯಾವುದೇ ವಿಷಯದಲ್ಲೂ ಕೂಡ ಮಾಂಸ ಆಹಾರದ ಬಗ್ಗೆ ನಮ್ಮ ಪ್ರಸ್ತಾಪ ಇಲ್ಲ. ಕೇವಲ ನಾವು ಸಿಹಿ ಆಹಾರ, ಖಾರದ ಆಹಾರದ ಬಗ್ಗೆ ಮಾತ್ರ ಇವತ್ತು. ಯಾಕೆ ಕೆಲವರಿಗೆ ಸಿಹಿ ಆಹಾರ ಇಷ್ಟ, ಯಾಕೆ ಕೆಲವರಿಗೆ ಖಾರದ ಆಹಾರ ಇಷ್ಟ, ಇದೆಲ್ಲವೂ ಕೂಡ ಅವರವರ ಜಾತಕದ ಗ್ರಹಗಳ ಸ್ಥಿತಿಗಳಿಗೆ ಅನುಸಾರವಾಗಿ ನಾವು ಆ ತಿಂಡಿ, ಆ ಆಹಾರ ಅವರಿಗೆ ಇಷ್ಟ ಆಗುತ್ತೆ. ಎಷ್ಟೋ ಜನ ನೋಡಿದ್ದೀವಿ ನಾವು, ಅವರಿಗೆ ಅಲ್ಲಿ ನಾವು ಶುಗರ್ ಇದೆ, ಬಿ ಪಿ ಇದೆ, ಅವೆಲ್ಲ ಬಿಟ್ಬಿಟ್ರೂ ಕೂಡ ಆ ವ್ಯಕ್ತಿಗಳಿಗೆ ಏನೋ ಒಂದು ಸ್ವಲ್ಪ ಸಿಹಿ ತಿನ್ನೋಣ, ಒಂದು ಸ್ವಲ್ಪ ಏನೋ ಒಂದು ಚೂರು ಖಾರ ತಿನ್ನಬೇಕು, ಬೆಳಗಿನ ಜಾವ, ಮಧ್ಯಾಹ್ನ, ಸಂಧ್ಯಾ ಕಾಲ ಒಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಿನ್ನಬೇಕು ಅಂತಕ್ಕಂತಹ ಆಸೆ ಅವರ ಭಾವನೆಯಿಂದ ಬರೋದಕ್ಕೆ ಮುಖ್ಯ ಕಾರಣವೇ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳು. ಅವು ಯಾವ ಗ್ರಹಗಳು, ಅದರ ಪ್ರಭಾವ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಅದರ ಜೊತೆಗೆ ಸಿಹಿ ತಿಂತಕ್ಕಂಥ ವ್ಯಕ್ತಿಗಳ ನಡವಳಿಕೆಗಳೇ ಹೇಗಿರುತ್ತೆ, ಹಾಗೆ ಸಿಹಿಯನ್ನು ಭುಜಿಸ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿಯ ಶುಭ ಫಲಗಳಿದೆ, ಯಾವ ರೀತಿಯ ಅಶುಭ ಫಲಗಳಿದೆ, ಅದೇ ರೀತಿ ಖಾರವನ್ನು ಭುಜಿಸ್ತಕ್ಕಂಥವರು, ಖಾರವನ್ನು ತಿಂತಕ್ಕಂಥವರ ಗುಣಲಕ್ಷಣ ಹೇಗೆ, ಅವರ ನಡವಳಿಕೆಗಳು ಹೇಗೆ. ಇಲ್ಲ ಅದೃಷ್ಟ ಅಲ್ಲ, ಕೇವಲ ಅವರ ನಡವಳಿಕೆಗಳು, ಅವರ ಗುಣಲಕ್ಷಣಗಳನ್ನು ಮಾತ್ರ ನಾವು ಈ ಆಹಾರದಿಂದ ನಾವು ಎಲ್ಲೋ ಒಂದು ಕಡೆ ಶಾಸ್ತ್ರೋಕ್ತವಾಗಿ ತಿಳ್ಕೊಬೋದು. ಈಗ ನಮಗೆ ಸಿಹಿ ಖಾರ ಎರಡೂ ಬೇಕೇ ಬೇಕು ಜೀವನಕ್ಕೆ. ಹಾಗೆಯೇ ನಾವು ಬೇವು ಬೆಲ್ಲ ಹೇಗೆ ತಿಂತೀವಿ, ಹಾಗೆ ಎಳ್ಳು ಬೆಲ್ಲ ಹೇಗೆ ತಿಂತೀವಿ, ಇವೆಲ್ಲವೂ ಕೂಡ ಆಯಾ ಸಂದರ್ಭಗಳಿಗೆ ತಕ್ಕ ಹಾಗೆ ನಮ್ಮ ಪೂರ್ವಿಕರು ಆಯಾ ಹಬ್ಬಗಳಲ್ಲಿ ಆಹಾರಗಳನ್ನು ಈ ರೀತಿಯೇ ಆಹಾರ ಸೇವಿಸಿ ಅಂತ ಇಟ್ಟಿರೋದು ಕೂಡ ಧಾರ್ಮಿಕವಾಗಿ, ವೈಜ್ಞಾನಿಕವಾಗಿ, ಹಾಗೆಯೇ ಈ ಸಾಮಾಜಿಕವಾಗಿ ಎಲ್ಲ ವಿಧದಲ್ಲೂ ಕೂಡ ಆಯಾ ಕಾಲಕ್ಕೆ. ಇವತ್ತು ಈ ಸಿಹಿ ಮತ್ತು ಖಾರ ಎರಡೂ ಕೂಡ ಬೇಕೇ ಬೇಕು ದೇಹಕ್ಕೆ. ಕೇವಲ ಸಿಹಿನೇ ತಿನ್ನಿ, ಕೇವಲ ಖಾರ ತಿನ್ನಿ ಅಂತ ಹೇಳೋಕ್ಕಾಗಲ್ಲ, ಸಮತೋಲನ ಇರಬೇಕು. ಇನ್ನು ನಮಗೆ ಈ ಒಂದು ಸಿಹಿ ಇಷ್ಟಪಡ್ತಕ್ಕಂಥವರಿಗೆ ನಾವು ಏನು ಮಾಡ್ತೀವಿ, ಯಾವ ಗ್ರಹಗಳು ಸ್ಟ್ರಾಂಗ್ ಆಗಿರುತ್ತೆ, ಯಾವ ಗ್ರಹಗಳ ಒಂದು ಶುಭ ಫಲ ಅವ್ರಿಗಿರುತ್ತೆ ಅಂದರೆ, ಯಾವ ವ್ಯಕ್ತಿ ಸಿಹಿಯನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ, ಅದು ಮಹಿಳೆ ಆಗ್ಬೋದು, ಪುರುಷರಾಗ್ಬೋದು, ವೃದ್ಧರಾಗ್ಬೋದು, ಮಕ್ಕಳಾಗ್ಬೋದು, ವಯಸ್ಸಲ್ಲಿರೋರು ಯಾರೇ ಆದರೂ ಕೂಡ ಅವರಿಗೆ ಗುರುಗ್ರಹ ಮತ್ತು ಶುಕ್ರಗ್ರಹ, ಗುರುಗ್ರಹ ಮತ್ತು ಶುಕ್ರಗ್ರಹದ ಅನುಗ್ರಹ, ಬಲ ಅಥವಾ ಅದರ ಒಂದು ಎಲ್ಲೋ ಒಂದು ಕಡೆ ಆ ಪ್ರಭಾವ. ಆ ಶುಕ್ರಗ್ರಹ ಇಲ್ಲ, ನೀಚದಲ್ಲಿದ್ದಾನೆ, ಶುಕ್ರಗ್ರಹ ನೀಚ ಇದ್ದರೆ ಅವ್ರು ಹೆಂಗೆ ಆಹಾರ ತಿಂತಾರೆ, ಈ ಪ್ರಶ್ನೆಗಳೆಲ್ಲ ಉದ್ಭವ. ಆದರೆ ಇಲ್ಲಿ ವ್ಯಕ್ತಿ ಸಿಹಿಯನ್ನು ಇಷ್ಟಪಡ್ತಾನೆ ಅಂದರೆ ಮುಖ್ಯವಾಗಿ ಗುರುಗ್ರಹ ಮತ್ತು ಶುಕ್ರಗ್ರಹ ಇರುತ್ತೆ. ಇದರಿಂದ ಏನಾಗುತ್ತೆ, ಆ ವ್ಯಕ್ತಿಗಳಲ್ಲಿ ಸ್ವಲ್ಪ ಸಾತ್ವಿಕತೆ ಇರುತ್ತೆ, ನಿಧಾನತೆ ಇರುತ್ತೆ, ಬೇಗ ಮಾತಾಡಲ್ಲ, ಪಟ 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 ಅಂತ ಮಾತಾಡಲ್ಲ, ಸ್ವಲ್ಪ ನಿಧಾನವಾಗಿ ಮಾತಾಡ್ತಾರೆ, ತಾಳ್ಮೆ ಇರುತ್ತೆ, ಸೌಮ್ಯತೆ ಇರುತ್ತೆ, ಯೋಚನಾ ಶಕ್ತಿಗಳಿರುತ್ತೆ. ಸ್ವಲ್ಪ ಕಷ್ಟ ಬಂದಿದೆ, ಫೇಲ್ ಆಗಿದೆ, ರಿಸಲ್ಟ್ ಹೋಗಿದೆ, ಅಥವಾ ನಾವು ಯಾವುದೋ ಒಂದು ಕೆಲಸಕ್ಕೆ ಹೋದ್ವಿ, ಆಗಲಿಲ್ಲ, ದಾರಿಯಲ್ಲಿ ಬರ್ತಾಯಿದ್ವಿ, ಕಾರ್ ಪಂಚರ್ ಆಗಿದೆ, ಅಥವಾ ಪೆಟ್ರೋಲ್ ಇಲ್ಲ, ನಾವು ತಕ್ಷಣವೇ ಗಲಿಬಿಲಿ ಆಗಿಬಿಡ್ತೀವಿ ಕೆಲವರು. ಆದರೆ ಈ ಸಿಹಿ ತಿಂತಕ್ಕಂಥವ್ರು ಅದ್ರ ಬಗ್ಗೆ ಒಂಚೂರು ಯೋಚನೆ ಮಾಡ್ತಾರೆ, ಸ್ವಲ್ಪ ತಾಳ್ಮೆ ಇರುತ್ತೆ, ಆಮೇಲೆ ಸಂಬಂಧಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ, ಆಮೇಲೆ ವಿವಾಹ ವಿಷಯಗಳಲ್ಲೂ ಕೂಡ ಅವರದೇ ತೀರ್ಮಾನ ಇರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಕಲೆ ಇರುತ್ತೆ ಅವರಲ್ಲಿ ಏನೋ ಒಂಥರ ಪ್ರತಿಭೆ, ಕಲೆ ಇರತಕ್ಕಂಥದ್ದಾಗಿರುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಜೀವನ ಮಾಡ್ತಕ್ಕಂಥ ಸಾಧ್ಯತೆಗಳು ಈ ಸಿಹಿ ತಿಂತಕ್ಕಂಥವ್ರಿಗಿರುತ್ತೆ. ಸ್ವಲ್ಪ ಸಾಧಕರು ಕೂಡ ಆಗಿರ್ತಾರೆ, ಕೆಲವರು ನಿಧಾನಸ್ಥರು ಆಗಿರ್ತಾರೆ, ಕೆಲವರು ಕಳಕಳರೂ ಆಗಿರ್ತಾರೆ, ಕೆಲವರು ಅದೃಷ್ಟವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ದೇ ಇರ್ತಕ್ಕಂಥವರು ಕೂಡ ಈ ಸಿಹಿ ತಿಂತಕ್ಕಂಥವ್ರು ಆಗಿರ್ತಾರೆ. ಆದರೆ ಇವರಿಗೆ ಬೇರೆಯವರ ಅಧೀನದಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಇನ್ನು ಖಾರ ತಿಂತಕ್ಕಂಥವರು, ಅವರ ಗುಣಲಕ್ಷಣಗಳು ಹೇಗಿರುತ್ತೆ, ಖಾರ ತಿಂತಕ್ಕಂಥವ್ರಿಗೆ ಯಾವ ಗ್ರಹಗಳ ಒಂದು ಅನುಗ್ರಹ ಇರುತ್ತೆ ಅಂತ ನೋಡಿದಾಗ ಅಲ್ಲಿ ಕುಜಗ್ರಹ ಮತ್ತು ರವಿಗ್ರಹದ ಪ್ರಭಾವ. ಈ ಖಾರ ಇಷ್ಟಪಡ್ತಕ್ಕಂಥವ್ರಿಗೆ ಕುಜ ಮತ್ತು ರವಿಯ ಅನುಗ್ರಹ ಜಾಸ್ತಿ ಇರುತ್ತೆ. ಅದನ್ನೇ ಸ್ಪೈಸಿ ಟೇಸ್ಟ್ ಅಂತಾರೆ, ಸ್ಪೈಸಿ ಫುಡ್ ಅಂತೀವಿ. ಹಾಗೆಯೇ ಈ ಒಂದು ಸ್ವೀಟ್ ಫುಡ್ ಅಂತ ಅನ್ನೋದನ್ನು ಸಿಹಿ ಫುಡ್ ಅಂತೀವಿ. ಇಲ್ಲಿ ಇವ್ರಿಗೆ ಏನು ಅಂದರೆ, ಇವರು ಶಕ್ತಿವಂತರಾಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ. ಆದರೆ ಇವರಲ್ಲಿ ದೊಡ್ಡ ಒಂದು ಕಷ್ಟ ಏನು ಅಂದರೆ, ಬೇಗ ನಿರ್ಧಾರ ತಗೊಳ್ಳೋಕೆ ಹೋಗ್ತಾರೆ, ಅದು ಸ್ವಲ್ಪ ಡೌನ್ ಮಾಡ್ಕೋಬೇಕು. ಇವರಿಗೆ ಖಾರ ತಿಂತಕ್ಕಂಥವರು ಶಕ್ತಿವಂತರು, ಧೈರ್ಯವಂತರು, ಸಾಧಕರು, ಸವಾಲುಗಳನ್ನ ಎದುರಿಸೋಕೆ ರೆಡಿ ಆಗಿಬಿಡ್ತಾರೆ. ಆದರೆ ಆತುರದ ನಿರ್ಧಾರಗಳು ಇವರ ಲೈಫಿಗೆ ಒಂದಷ್ಟು ಹೊಡೆತಗಳು ಕೂಡ ಬೀಳಬಹುದು. ಸಿಕ್ಕ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಕೂಡ ಹೋಗಬಹುದು. ಹಾಗಾಗಿ ಈ ಖಾರ ತಿಂತಕ್ಕಂಥವರು ನೇರ ಮಾತಾಡ್ತಾರೆ,
ನೀನೆಷ್ಟು ನಾನೆಷ್ಟು ನೀನು ಅಂಥೇಳಿ ಈ ಥರ ಮಾತಾಡೋಕ್ಕೆ ಬಂದುಬಿಡ್ತಾರೆ. ಕೋಪ ಇರುತ್ತೆ, ಸವಾಲುಗಳನ್ನ ಎದುರಿಸ್ತಾರೆ, ಮತ್ತು ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ತಾರೆ. ನಿನಗಂತ ನಾನೇನು ಕಡಿಮೆ ಇಲ್ಲಪ್ಪ ಅಂತ ಹೇಳ್ತಕ್ಕಂಥದ್ದು. ಆದರೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಎರಡನ್ನೂ ಇಷ್ಟಪಡೋರು ಹೇಗಿರ್ತಾರೆ ಅಂದರೆ ಅವರು ಬ್ಯಾಲೆನ್ಸಿಂಗ್ ಮೈಂಡ್ ಇರುತ್ತೆ. ಸ್ವಲ್ಪ ಸಿಹಿನೂ ತಿಂತಾರೆ, ಖಾರನೂ ತಿಂತಾರೆ, ಸಮಯಕ್ಕೆ ತಕ್ಕ ತಿಂತಕ್ಕಂಥವ್ರು. ಅವರು ಏನು ಅಂತ ಹೇಳಿದ್ರೆ ಸಮಾನ ನಿರ್ವಹಣೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಆದರೆ ಇವೆಲ್ಲವೂ ಕೂಡ ನಂಬಿಕೆಯ ಆಧಾರ. ನಾನು ಖಾರ ಜಾಸ್ತಿ ತಿಂದು ನಾನು ಧರ್ಮಾತ್ಮನಾಗ್ಬಿಟ್ಟಿದ್ದೀನಿ, ನಾನು ಸಿಹಿ ಜಾಸ್ತಿ ತಿಂದು ಸಾಧಕನಾಗ್ಬಿಟ್ಟಿದ್ದೀನಿ ಅಂತಿಲ್ಲ. ಆದರೆ ಈ ಆಹಾರಗಳಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ರಜೋಗುಣ, ತಮೋಗುಣ, ನಮ್ಮಲ್ಲಿರ್ತಕ್ಕಂಥ ಒಂದು ಸಾತ್ವಿಕ ಗುಣ, ಇವು ಪ್ರಜ್ವಲಿಸ್ತಕ್ಕಂಥದ್ದು, ವ್ಯಕ್ತಪಡಿಸ್ತಕ್ಕಂಥದ್ದು ನಮ್ಮ ಆಹಾರದಿಂದಲೇ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.